ದೇವರುಗಳಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಎಲ್ಲ ದೇವರುಗಳಿಗೂ ನಮಸ್ಕಾರ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಕಾರಣರಾದಂತ ರತ್ನ ಮೇಡಮ್ ಮತ್ತೆ ಅವರ ಪರಿವಾರದವರು ಮತ್ತೆ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮಾಸ್ಟರ್ಸ್ಗೂ ಹೃದಯಪೂರ್ವಕ ವಂದನೆಗಳು. ಯಾಕಂದ್ರೆ ಈ ಯಜ್ಞಕ್ಕೆ ಸಾಕಷ್ಟು ಮಾಸ್ಟರ್ಸ್ಗಳು ಕೈ ಜೋಡಿಸಿರ್ತೀರ. ಪ್ರಮುಖವಾಗಿ ಮುತ್ತುರಾಜ್ ಮತ್ತೆ ಆರತಿ ಮೇಡಮ್ ಅವರ ಫ್ಯಾಮಿಲಿ ಮತ್ತೆ ಅವರ ಸಹ ಮಾಸ್ಟರ್ಸ್ಗಳು. ಸ್ನೇಹಿತರೆ, ಎಲ್ಲವೂ ಶುರುವಾಗೋದು ಕೋಟೇಶ್ವರ್ ಸರ್ ಅವ್ರು ಹೇಳಿದಂಗೆ ಒಬ್ಬರಿಂದ ಶುರು ಆಗತ್ತೆ. ಅಂದ್ರೆ ನಾನು ನನ್ನ ಪರಿವಾರದಲ್ಲಿ ನಾನು ಧ್ಯಾನಿಯಾಗಬೇಕು. ಧ್ಯಾನ ಆದ್ಮೇಲೆ ಮತ್ತೆ ನಮ್ಮ ಕುಟುಂಬದವರೆಲ್ಲರೂ ಧ್ಯಾನಿಗಳಾಗಿದಾರ ಅನ್ನೋದು ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಕಾನ್ಫ್ಯೂಷಿಯಸ್ ಹೇಳೋದೇನಂದ್ರೆ, ಈ ಇಡೀ ವಿಶ್ವ ಸರಿಯಾಗಿ ಒಂದು ಜ್ಞಾನದ ಸ್ಥಿತಿಗೆ ತಲುಪಬೇಕು ಅಂದ್ರೆ ಎಲ್ಲವೂ ಶುರುವಾಗೋದು ಒಬ್ಬರಿಂದ ಅಂತ. ಯಾಕಂದ್ರೆ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು ನನ್ನ ಈ ಜನ್ಮದಲ್ಲಿ ನನಗೆ ಮೆಂಟರ್ ಆಗಿ, ನನಗೆ ಗುರುಗಳಾಗಿ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಸೊ ನನ್ನಿಂದ ಏನಾಯ್ತು, ನನ್ನ ಪರಿವಾರದವರೆಲ್ಲ ಕುಟುಂಬದವರೆಲ್ಲರೂ ಧ್ಯಾನಿಗಳಾದ್ರು. ಸೊ ಅದು ನನಗೆ ಸಿಕ್ಕಿದಂತ ಒಂದು ಭಾಗ್ಯ ಅಂತ ಹೇಳ್ಬೋದು. ಮತ್ತೆ ನಾವೆಲ್ಲರೂ ನಮ್ಮ ನಮ್ಮ ನಿಟ್ಟಿನಲ್ಲಿ ನಾವು ಈ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನು, ನನ್ನಿಂದ ಶುರುವಾಗೋದು ಅಂತ. ಯಾಕಂದ್ರೆ ನಾನು ಕಣ್ಣು ಮುಚ್ಚಿದರೆ ನನ್ನ ಪ್ರಪಂಚ ಮಾಯ, ಹೌದಾ ಇಲ್ವಾ? ನಾನು ಕಣ್ಣು ತೆಗೆದಾಗ ನನ್ನ ಪ್ರಪಂಚ ಮತ್ತೆ ಸೃಷ್ಟಿ ಆಗತ್ತೆ. ನಾನು ನೋಡ್ತೀನಿ, ನಾನು ಕೇಳಿಸ್ಕೊಳ್ತೀನಿ, ಮಾತಾಡ್ತೀನಿ, ಇದೆಲ್ಲ. ಸೊ ನಾನು ನನ್ನನ್ನ ಉದ್ಧರಿಸ್ಕೊಳ್ಬೇಕು ಮೊದಲು, ಮತ್ತೆ ಬೇರೆಯವರಿಗೂ ಸಹ ಈ ಜ್ಞಾನವನ್ನು ನೀಡಬೇಕು ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರೂ ಸಹ ಇನ್ನೆಚ್ಚು, ಈಗ ಹೇಳಿದ್ರಲ್ಲ, ಎಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ 24/7 ಮಾಡಿದ್ರು ಸಹ ಕೆಲಸ ಇದ್ದೇ ಇದೆ. ಪತ್ರಿಜಿಯವರು ಮಾಡಿದ್ದು, ನಿದರ್ಶನ ಕೊಟ್ಟಿದ್ದು, ಮತ್ತೆ ನಮಗೆ ಮಾದರಿಯಾಗಿ ನಿಂತಿದ್ದೇನಂತ ಹೇಳಿದ್ರೆ, ಕೂತ್ರೆ ಎದ್ದು ನಿಂತ್ರೆ ಹೇಳದಂದ್ರೆ 24/7 ಏನ್ ಮಾಡ್ತಾ ಇರ್ತೀರ ನೀವು ಅಂತ. ಡೋಂಟ್ ವೇಸ್ಟ್ ಇವನ್ ಸಿಂಗಲ್ ಸೆಕೆಂಡ್. ಸೊ ನಾನು ಸಹ ಅದನ್ನು ಸಹ ಅಳವಡಿಸ್ಕೊಳ್ತಾ ಬರ್ತಾ ಇದ್ದೀನಿ. ಆದಷ್ಟು ಇನ್ನಷ್ಟು ಕಲಿತಾ ಇದ್ದೀನಿ. ನೀವೆಲ್ಲರೂ ಇದೊಂದು ಪ್ರಶ್ನೆ ಹಾಕೋಬೇಕು, ನನ್ನ 24 ಗಂಟೆಗಳಲ್ಲಿ ನಾನು ಏನು ಮಾಡಬಹುದು. ಯಾಕಂದ್ರೆ ಬರೀ ಕರ್ನಾಟಕ ಒಂದೇ ತಗೊಂಡ್ರೆ 6.5 ಕೋಟಿ ಜನಸಂಖ್ಯೆ ಇದೆ. ಎಷ್ಟಿದೆ? 6.5 ಕೋಟಿ. ಬೆಂಗಳೂರು ಸುತ್ತಮುತ್ತ ಅಂತ ನೋಡಿದ್ರು 1.5 ಕೋಟಿ ಜನಸಂಖ್ಯೆ ಇದೆ. ನಾವು ಧ್ಯಾನಕ್ಕೆ ಬರ್ತಾ ಇರೋರು ಎಷ್ಟು ಜನ ಇದ್ದಾರೆ? ಅದರಲ್ಲಿ ಬೆರಳೆಣಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರಾಕ್ಷನ್ ಆಫ್ ಇದು ಏನೋ ಜನಸಂಖ್ಯೆ ನಮ್ಮ ಮನುಕುಲದವರು ಬರ್ತಾ ಇದ್ದಾರೆ ಅಂತ. ಸೊ ನಮ್ಗೆಲ್ಲ ಎಷ್ಟು ಕೆಲಸ ಇದೆ? ಕೈ ತುಂಬಾ ಕೆಲಸ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಮಾಧ್ಯಮವಾಗಿ ನಮಗೆ PMC ಸಹ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಎಲ್ಲರಿಗೂ ಇದೊಂದು ಧ್ಯಾನದ ಅನುಭವಗಳು, ಧ್ಯಾನದ ಬಗ್ಗೆ ತಿಳಿಸ್ಬೇಕು ಅನ್ನೋದೊಂದು ಮುಖ್ಯವಾಗಿ ನಾನು ಇಲ್ಲಿ ಕೇಳಿಕೊಳ್ತೀನಿ. ಸೊ PMC ಕನ್ನಡ ವಾಹಿನಿಗೆ ನೀವೆಲ್ಲರೂ ಒಂದು ಏನು ಕೊಡುಗೆ ನೀವು ಕೊಡ್ತೀರಾ ಅಂದ್ರೆ, ನಿಮ್ಮ ಅನುಭವದ ಮಾತುಗಳಾಗಿರ್ಬೋದು, ಪ್ರಚಾರಕ್ಕೆ ಆಗಿರ್ಬೋದು, ಏನೇ ಇದ್ರು ಇದರಿಂದ ನಾವು ಮಾಧ್ಯಮದಿಂದ ಕವರ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಜೋರಾಗಿ ಚಪ್ಪಾಳೆ. ಪತ್ರಿಜಿ ಅವರು ಕೊಟ್ಟಂತ ಒಂದು ಅದ್ಭುತವಾದ ಒಂದು ಮಾಧ್ಯಮ ಅಂತ ಹೇಳ್ಬೋದು. ಸ್ನೇಹಿತರೆ, ಎರಡನೇದಾಗಿ ಮುಖ್ಯವಾಗಿ ನಾನು ಇವತ್ತು ಹೇಳಕ್ ಬಯಸೋದೇನು ಅಂದ್ರೆ, ಅಹಿಂಸಾ ಮಾರ್ಗ, ಅಹಿಂಸಾ ಪರಮೋ ಧರ್ಮ ಅಂತ ಏನು ನಮಗೆಲ್ಲರೂ ಗೊತ್ತಿರೋಂಥದ್ದು. ಯಾವ ಧರ್ಮ ಪಾಲಿಸಲಿಲ್ಲ ಅಂದ್ರೂ ಅಹಿಂಸಾ ಧರ್ಮವನ್ನು ನಾವು ಪಾಲಿಸಿದ್ರೆ ಅದು ಎಲ್ಲದಕ್ಕಿಂತ ಉತ್ತಮವಾದ ಧರ್ಮ ಅಂತ. ಇಲ್ಲಿ ಇನ್ನು ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕೆ, ನಾನು ಒಂದು ಪ್ರಶ್ನೆ ಹಾಕ್ಲಿಕ್ಕೆ ನಾನು ನಿಮ್ಗೆ ಹೋಗ್ತಾ ಇದ್ದೀನಿ. ನಾವು ಮಾಂಸಾಹಾರವನ್ನು ಬಿಟ್ಟಿದ್ರೆ ಅಷ್ಟೇನಾ ಹಿಂಸೆ ಅನ್ನೋದು? ಅಂದ್ರೆ ಮಾತಿನಲ್ಲಿ ನಮಗೆ ಬರಬೇಕು, ನಮ್ಮ ಸಾಧನೆಯಿಂದ ನಮಗೆ ಬರಬೇಕು. ನಾನು ಯೋಚನೆ ಮಾಡೋ ವಿಚಾರಗಳಲ್ಲಿ ನಾವು ಅಹಿಂಸಾವಾದಿಗಳಾಗ್ಬೇಕು. ಎಲ್ಲರ ಕಡೆ ನಮಗೆ ಏನು ಒಂದು ಪ್ರೀತಿಯ ಭಾವ ಹೋಗ್ತಾ ಇದೆಯಾ, ನಾನು ಸರಿಯಾದ ಮಾತನ್ನ ಆಡ್ತಾ ಇದೀನಾ ಇಲ್ವೋ, ಒಳಗಡೆ ಒಂದು ಹೊರಗಡೆ ಒಂದು ಅಂತ ಇನ್ನೂ ಇದೆಯಾ, ಇನ್ನೂ ಕರಗಿಸ್ಕೊಂಡಿಲ್ವಾ ಅಂತ ಧ್ಯಾನ ಸಾಧನೆಯಲ್ಲಿ ಅಂತ, ಅದನ್ನ ನಾವು ಮೊದಲನೇದಾಗಿ ಗಮನಿಸ್ಬೇಕು. ಇನ್ನು ಎರಡನೇದಾಗಿ, ಇವತ್ತು ಎಲ್ಲದಕ್ಕಿಂತ ಒಂದು ದೊಡ್ಡ ಹಿಂಸೆ ನಡೀತಾ ಇದೆ. ನಾನು ಇದನ್ನ ಅರ್ಥಕೊಂಡು ಒಂದು 3 ವರ್ಷದ ಹಿಂದೆ ನಾನೇನಾದೆ, ವೀಗನ್ ಅಂತ ಹೇಳ್ತೀವಿ. ಅಂದ್ರೆ
ಡೈರಿ ಪ್ರಾಡಕ್ಟ್ಸ್ನೆಲ್ಲ ನಾನು ಬಿಟ್ಟೆ. ಇವತ್ತು ನಮ್ಮ ದೇಶ ಗೋಮಾತೆಯನ್ನ ರಕ್ಷಿಸಬೇಕು, ಗೋಮಾತೆಯನ್ನು ಪೂಜಿಸಬೇಕು ಅಂತ ಹೇಳ್ತೀವಿ. ಬಟ್ ಆದ್ರೆ ಒಂದು ದುರ್ಘಟನವಾದ ಒಂದು ಸ್ಥಿತಿ ಹೇಗಿದೆ ಅಂದ್ರೆ ಸ್ನೇಹಿತರೆ, ನಮ್ಮ ದೇಶ ಇಡೀ ವಿಶ್ವಕ್ಕೆ ರಫ್ತು ಮಾಡುವಂತ 2ನೇ ಮಹಾ ದೇಶ ಆಗಿದೆ ಗೋಮಾಂಸವನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂತ. ಸೊ ಇದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರ್ಲಿ, ಏನ್ ನಡೀತಾ ಇದೆ ಅಂತ ನೋಡಿ ಯೋಚನೆ ಮಾಡಿ. ಮತ್ತೆ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ತಗೊಳ್ಳುವಂತ ಡೈರಿ ಪ್ರಾಡಕ್ಟ್ಸ್ ಇಂದ ಎಷ್ಟು ರೋಗಗಳಿಗೆ ಅದು ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳಕ್ ತೀರದು. ಸಾಕಷ್ಟಿದೆ, ಈ ವಿಡಿಯೋಗಳು ನೋಡ್ಕೊಳ್ಳಿ. ನಮ್ಮ ಜೊತೆಗೆ ನಾವೇ ಪ್ರಶ್ನೆ ಹಾಕೊಳ್ಳೋಣ, ಏನ್ ಮಾಡ್ಬೋದು? ಹಿಂಸೆ ಅನ್ನೋದು ಎಷ್ಟು ಹಿಂಸೆ ನಡೀತಾ ಇದೆ, ಗೋ ಹತ್ಯೆ, ಗೋ ಮಾಂಸವನ್ನ ರಫ್ತು ಮಾಡೋದು, ಮತ್ತೆ ಚರ್ಮವನ್ನ ರಫ್ತು ಮಾಡೋದು, ಇದರಿಂದ ಎಷ್ಟು ನಡೀತಾ ಇದೆ. ನಾವೆಲ್ಲರೂ ಹಿಂದಿನ ಕಾಲದಲ್ಲಿ ಒಂದು ಮಾತೆಯನ್ನ ಪ್ರೀತಿ ಮಾಡಿ ಅದಕ್ಕೆ ಕರುಗಳಿಗೆ ಹಾಲು ಕೊಟ್ಟು ಮತ್ತೆ ಪ್ರೀತಿಯಿಂದ ನಾವು ತಗೊಳ್ಳುವಂತ ಒಂದು ಧರ್ಮವನ್ನ ಕಾಪಾಡ್ಕೊಂಡಿದೀವ, ಇಲ್ಲ ಆ ಧರ್ಮಕ್ಕೆ ನಾವು ಅನುಗುಣವಾಗಿ ಯಾವ ತರ ನಡ್ಕೋಬೇಕು ಇವತ್ತಿನ ಕಾಲಕ್ಕೆ ಅಂತ ಈ ಪ್ರಶ್ನೆ ಹಾಕೊಂಡು ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಅಹಿಂಸಾ ಮಾರ್ಗ ಅಂತ ನಾವು ಹೇಳ್ತೀವಿ, ಬಟ್ ಇಲ್ಲಿನ ನಡೀತಾ ಇದೆ. ಮುಖ್ಯವಾಗಿ 3ನೇ ವಿಷಯ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಗೆ ಅಪ್ಪನ್ ಬಂದ್ರು ಎಷ್ಟು ಸಮಯ ಕೊಡ್ತಾ ಇದೀವಿ ಒಂದು ಮಾರ್ಗದರ್ಶನವನ್ನು ಕೊಡಲಿಕ್ಕೆ, ಮತ್ತೆ ಧ್ಯಾನ ಮಾರ್ಗಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ಅದ್ಭುತವಾದ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಭ್ರಮೆಯ ಒಂದು ಜೀವನ ಆಗಿದೆ, ಬುದ್ಧಿನೂ ಕೆಲಸ ಮಾಡ್ದಲ್ಲ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ AI ಅಂತ ಹೇಳಿದ್ರೆ ಒಬ್ಬ ಮುದುಕನ್ನ ಹುಡುಗನಾಗಿ ಮಾಡ್ಬೋದು, ಹುಡುಗನ್ ತೆಗೆದು ಮುದುಕನಾಗಿ ಮಾಡ್ಬೋದು. ಎಷ್ಟೆಷ್ಟೆಲ್ಲ ಚೇಂಜಸ್ ಆಗಿದೆ. ನೀವು ಇಂಟರ್ನೆಟ್ ಎಲ್ಲರೂ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ನೋಡ್ತೀರಾ, ಯಾವ್ದು ಸರಿ ಯಾವ್ದು ತಪ್ಪುಗಳ ಬಗ್ಗೆ ಏನು ಅರಿವು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಂತರ್ಮುಖಿಯಾಗಿ ನಾವು ಧ್ಯಾನ ಸ್ಥಿತಿಗೆ ಹೋದಾಗ ಮಾತ್ರ ಸರಿ ತಪ್ಪುಗಳ ಒಂದು ಜ್ಞಾನ ನಮಗೆ ಸಿಗುತ್ತೆ. ನಮ್ಮ ಅಂತರ್ಜ್ಞಾನವೇ ನಮಗೆ ದಾರಿದೀಪ. ಹೊರಗಿಂದ ಬರುವಂತ ವಿಷಯಗಳಾಗಿರ್ಬೋದು, ಏನೇ ನಾವು ಹೇಳೋದು ಕೇಳೋದಾಗಿರ್ಬೋದು, ಇವತ್ತು ಎಲ್ಲ ತರ ಮಾಲಿನ್ಯಕ್ಕೆ ನಮ್ಮನ್ನ ಒಡ್ಡು ಮಾಡಿದ್ದಾರೆ. ಯಾಕಂದ್ರೆ ಈಗಿರೋ ಟೆಕ್ನಾಲಜಿ ಎಷ್ಟು ಒಳ್ಳೇದು ಮಾಡುತ್ತೋ ಅಷ್ಟು ಕೆಟ್ಟದ್ದು ನಡೀತಾ ಇದೆ. ಸೊ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆಯ ದಾರಿಯಲ್ಲಿ ನಾವು ತರುವಂತ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಎಲ್ಲ ಅಪ್ಪ ಅಮ್ಮಂದಿರೋ ಒಂದು ಜವಾಬ್ದಾರಿ. ನಮಗೆ ಎಷ್ಟಾಗತ್ತೋ ನಾವು ಅದನ್ನ ಸಮಯ ಕೊಡಬೇಕು ಮಕ್ಕಳಿಗೆ. ಈ ಸಮಾಜವನ್ನ ಸರಿಯಾದ ಒಂದು ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ನಾವು ಫೋಕಸ್ ಮಾಡಬೇಕು. ಆ ಯುವಕ ಯುವತಿಯರನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು. ಈ ನಿಟ್ಟಿನಲ್ಲಿ ಪತ್ರಿಜಿಯವರನ್ನು ಸಹ ಅದಕ್ಕೂ ಒಂದು ಆದ್ಯತೆ ಕೊಟ್ಟು ಪೈಮಾ ಅನ್ನೋ ಒಂದು ಸೃಷ್ಟಿ ಮಾಡಿದ್ರು, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆನ್ ಅಹಿಂಸಾ ಅಂತ. ಎಲ್ಲಾ ಯುವಕ ಯುವತಿಯರು ಧ್ಯಾನವನ್ನು ಕಲಿಬೇಕು, ಅಹಿಂಸಾ ಮಾರ್ಗವನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ರು. ಅದು ಸಹ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನು ಸಹ ಈ ಕಾರ್ಯಕ್ಕೆ ನೀವು ಸೇರಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಇನ್ನು 2 ವಿಷಯ ಇದೆ, ಮುಗಿಸ್ಬಿಡ್ತೀನಿ. ಸ್ನೇಹಿತರೆ, ಇದೇ ಏಪ್ರಿಲ್ 30 ಮತ್ತೆ ಮೇ 1, 2 ಈ 3 ದಿನಗಳ ಕಾಲ ಕೆಬ್ಬೆದೊಡ್ಡಿ ಗ್ರಾಮದ ಹಾರೋಹಳ್ಳಿ ಏನು ತಾಲೂಕಾಗಿದೆ ಈಗ, ಅಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಓಕೆ, ಎಷ್ಟು ಜನ ಬಂದಿದ್ದೀರಾ ಪಿರಮಿಡ್ ವ್ಯಾಲಿಗೆ? ಎಲ್ಲರೂ ಬಂದಿದ್ದೀರಾ, ಸಾಕಷ್ಟು ಜನ. ಸೊ ಬುದ್ಧ ಪೌರ್ಣಿಮೆ ಸಂಭ್ರಮಾಚರಣೆ ನಡೆಯಕ್ಕೆ ಹೊರಟಿದೆ. ಅದ್ಧೂರಿಯಾದ ಒಂದು ತಯಾರಿ ನಡೀತಾ ಇದೆ. ತಾವುಗಳೆಲ್ಲರೂ ಬರಬೇಕು, ಎಲ್ಲರನ್ನ ಕರ್ತರಬೇಕು ಅಂತ ಹೇಳ್ಬಿಟ್ಟು ನಾವು ಆ ಸಂಭ್ರಮಾಚರಣೆಗೆ ಎಲ್ಲರೂ ಭಾಗಿಯಾಗಬೇಕು. ಮತ್ತೆ ಎಲ್ಲರೂ ಕೈ ಜೋಡಿಸಿ ಅದಕ್ಕೆ ದೇಣಿಗೆಯನ್ನ ಕೊಡಬೇಕು, ಅನ್ನದಾನಕ್ಕಾಗಿರ್ಬೋದು. ಮತ್ತೆ ಅಲ್ಲಿ ಬಂದು ಇರೋಕ್ಕೆ ಸೌಲಭ್ಯಗಳನ್ನು ಮಾಡಿಕೊಳ್ಳಕ್ಕೂ ಸಾಕಷ್ಟು ಖರ್ಚು ವೆಚ್ಚಗಳಾಗುತ್ತೆ. ಸೊ ತಾವೆಲ್ಲರೂ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ತಾವುಗಳೆಲ್ಲರೂ ಇದಕ್ಕೆ ದೇಣಿಗೆ ನೀಡಿ ಮತ್ತೆ ನೀವೆಲ್ಲರೂ ಬಂದು ಎಲ್ಲರೂ ಸಂಭ್ರಮಾಚರಣೆ ಮಾಡೋಣ. ಅಲ್ಲಿ ಜ್ಞಾನದ ನುಡಿಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೆ ಅದ್ಭುತವಾದ ಧ್ಯಾನ. ಬುದ್ಧ ಪೌರ್ಣಿಮೆಗೆ ಆ ದಿನ ಅಂತೂ ಪೂರ್ತಿ ಧ್ಯಾನದಲ್ಲೇ ಮುಳುಗಿಸ್ಬೇಕು ಅನ್ನೋದೊಂದು ಸಂಕಲ್ಪ. ನಾದ ಧ್ಯಾನ ಪೂರ್ತಿ ದಿನ ನಡಿಬೇಕು, ಎಷ್ಟು ಹೆಚ್ಚಾಗುತ್ತೆ ಅಷ್ಟು ಹೆಚ್ಚಾಗಿ ಧ್ಯಾನ ಮಾಡಬೇಕು ಅನ್ನೋದೊಂದು ಸಾಕಷ್ಟು. ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂತ ಶ್ರೀನಿವಾಸ್ ಸರ್ಗೆ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಈ ವರ್ಷದಿಂದ ಕರ್ನಾಟಕದ ಮಾಸ್ಟರ್ಸೇ ಸಹ ಅವರೇ ಜವಾಬ್ದಾರಿಗಳನ್ನ ತಗೊಂಡು ನಾವೆಲ್ಲ ಸೇರ್ಕೊಂಡು ಒಂದು ಮಾಡ್ಬೇಕು ಅಂತ. ಅದಕ್ಕೆ ಕೋಟೇಶ್ವರ್ ಸರ್ ಅವರು ಮತ್ತೆ ಶ್ರೀನಿವಾಸ್ ಸರ್ ಅವರು ತುಂಬಾ ಅದ್ಭುತವಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಸೊ ಅವರಿಬ್ಬರಿಗೂ ಜೋರಾಗಿ ಚಪ್ಪಾಳೆ. ಮತ್ತೆ ಇನ್ನೊಂದು ವಿಷಯ ಸ್ನೇಹಿತರೆ, ಈ ತರ ಧ್ಯಾನ ಯಜ್ಞಗಳು ನಡೀತಾ ಇರಬೇಕು. ಈ ತರ ನಾವೆಲ್ಲರೂ ಸೇರುವಂತ ಯಾಕಂದ್ರೆ ಇದು ಒಂದು ಧ್ಯಾನದ ಕುಟುಂಬ, ಹೌದಾ ಇಲ್ವಾ? ಇಲ್ಲಿ ನಡೆಯುವಂತ ಮಾತುಗಳೇ ಬೇರೆ, ಬೇರೆ ಕಡೆ ನೀವು ಹೋದ್ರೆ ಯಾವ್ದೋ ಸಭೆ ಸಮಾರಂಭ ಅಲ್ಲಿ ನಡೆಯೋ ಮಾತುಗಳೇ ಬೇರೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.